ವಿಜೇಂದ್ರ, ನೀವು ಭಾಳ ದಿನಗಳಾದಮೇಲೆ ಸಿಕ್ಕಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪಬ್ಲಿಕ್ ಡೊಮೇನ್ನಲ್ಲಿ ಯತ್ನಾಳರು ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥ ಆರೋಪಗಳು ಅವು ನಿಮ್ಮ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು. ಪಬ್ಲಿಕ್ ಡೊಮೇನ್ನಲ್ಲಿ ಅವ್ರು ನಿಮ್ಮ ಮೇಲೆ ಕೆಲ ಆರೋಪಗಳನ್ನು ಮಾಡ್ತಾರೆ. ಅದಕ್ಕೇನು ಉತ್ತರ ಇದೆ? ಏನೇನು ಆರೋಪ ಮಾಡಿದ್ದಾರೆ ಅವರು? ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ ಮುಖ್ಯಮಂತ್ರಿ ಪುತ್ರ ತಾವೇ ಸಹಿ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಪಬ್ಲಿಕ್ ಡೊಮೇನ್ನಲ್ಲಿ ಅವ್ರು ಬಂದು ಆರೋಪ ಮಾಡ್ತಾರೆ. ನಾನು ತಪ್ಪು ಮಾಡಿದ್ದು ಅದನ್ನೇ. ಯಾವಾಗ ಪುಣ್ಯಾತ್ಮ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದ್ರು ಅವತ್ತೇ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗಿತ್ತು. ಆದರೆ ಹಿರಿಯರು ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಆದರೆ ಒಂದು ಹೇಳ್ತೇನೆ ಪ್ರಶಾಂತ್ ಅವರೇ, ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪರು ಮತ್ತು ಶಾಸಕರು ಅಥವಾ ಪಕ್ಷ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ಒಂದು ಸೇತುವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಹೊರತು ಈ ರೀತಿ ಆರೋಪಗಳು ಮಾಡ್ತಕ್ಕಂಥದ್ದು ಸಹಜ. ಯಾಕೆಂತೇಳಿದ್ರೆ ಎಲ್ರಿಗೂ ಕೂಡ ಭಾಳಷ್ಟು ಜನಕ್ಕೆ ಮುಖ್ಯಮಂತ್ರಿಗೆ ಆದ ಮೇಲೆ ಕಣ್ಣಿದ್ದರಿಂದ ಈ ರೀತಿ ಆರೋಪಗಳು ಯಾರ ಮೇಲೆ ಆರೋಪ ಮಾಡಬೇಕು? ಪ್ರಶಾಂತ್ ಅಂತ ಮೇಲೆ ಮಾಡೋಕ್ಕಾಗ್ತದ ಅಥವಾ ಇನ್ನೊಬ್ಬರ ಮೇಲೆ ಮಾಡೋಕ್ಕಾಗತ್ತಾ? ಯಾರು ಮುಖ್ಯಮಂತ್ರಿ ಮಕ್ಕಳು ಇರ್ತಾರೆ ಅವ್ರ ಮೇಲೆ ಆರೋಪ ಮಾಡೋದು. ಹಾಗಾಗಿ ಆ ರೀತಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಹೊರತು ವಿನಃ ಅದು ಯಾವುದರಲ್ಲೂ ಕೂಡ ಸತ್ಯಾಂಶ ಇರಲಿಲ್ಲ. ಆದರೆ ಒಂದು ಹೇಳ್ತೇನೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಲಿ, ನಡ್ಡಾಜಿ ಅವರಾಗಲಿ, ಅಮಿತ್ ಶಾಜಿ ಆಗಲಿ, ಆ ಆರೋಪದಲ್ಲಿ ಸತ್ಯ ಇದ್ದಿದ್ದೇ ಆದರೆ ನನ್ನನ್ನು ಹೊತ್ತು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಂಗೆ ಕೂರಿಸ್ತಾ ಇರಲಿಲ್ಲ. ಇಲ್ಲಪ್ಪ ವಿಜೇಂದ್ರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾನೆ ಅಂಥೇಳಿ ನನ್ನನ್ನು ಪಕ್ಷದಿಂದ ಒದ್ದೋಡಿಸ್ತಿದ್ರು ಅಥವಾ ಅವಕಾಶ ಕೊಡ್ತಿರಲಿಲ್ಲ. ಎಲ್ಲ ಆರೋಪದ ನಡುವೆನೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿದ್ರೆ ಅವತ್ತೇನು ಕೆಲವರು ನನ್ನ ಮೇಲೆ ಆರೋಪ ಮಾಡಿದ್ರು ಇದರಲ್ಲಿ ಸತ್ಯಾಂಶ ಇಲ್ಲ ಅನ್ನೋದು ಅರ್ಥ ಆದಮೇಲೆ ಅವ್ರು ನನಗೆ ಅವಕಾಶ. ಅವರು ಆರೋಪ ಮಾಡಿದರು 2,500 ಕೋಟಿ ರೂಪಾಯಿ ಕೊಟ್ಟರೆ ಬಿ ಜೆ ಪಿಯಲ್ಲಿ ಯಾರೂ ಮುಖ್ಯಮಂತ್ರಿ ಆಗ್ಬೋದು. ನಿಮ್ಮ ಹೈಕಮಾಂಡ್ ಒಂದು ಉತ್ತರವನ್ನು ಕೂಡ ಕೊಡಲಿಲ್ಲ. ಕೊಟ್ಟಿದ್ದಾರಲ್ಲ, ಈಗ ಎಲ್ಲ ಸೇರೆ ಬಡ್ಡಿ ಸಮೇತ ಉತ್ತರ ಕೊಟ್ಟಿದ್ದಾರೆ. 2 ವರ್ಷಗಳ ನಂತರ ಆಯ್ತು, ಎಲ್ಲ ಸೇರೆ ಉತ್ತರ ಕೊಟ್ಟಿದ್ದಾರಲ್ಲ. ಯತ್ನಾಳ್ ಅವ್ರದ್ದು ಇದೇನು ಹೊಸ ಚಾಳಿ ಅಲ್ಲ ಪ್ರಶಾಂತ್ ಅವರೇ. ತಾವು ಗಮನಿಸಿದಿರಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೂ ಬಿಟ್ಟಿಲ್ಲ ಪುಣ್ಯಾತ್ಮ, ಅನಂತಕುಮಾರ್ನೂ ಬಿಟ್ಟಿಲ್ಲ ಪುಣ್ಯಾತ್ಮ, ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವ್ರನ್ನೂ ಬಿಟ್ಟಿಲ್ಲ, ಇವತ್ತು ಯಡಿಯೂರಪ್ಪನವ್ರನ್ನೂ ಬಿಟ್ಟಿಲ್ಲ. ನನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವ್ರದ್ದೊಂದು ಯಾಕಂದ್ರೆ ಹಿರಿಯರಿದ್ದಾರೆ ಚಾಳಿ ಅಂತ ಹೇಳೋದಲ್ಲ, ಅವ್ರ ಸ್ವಭಾವನೇ ಹಂಗಿದೆ. ಅವ್ರು ಹೇಳ್ತಾರೆ ಯಡಿಯೂರಪ್ಪನವ್ರು ಲಿಂಗಾಯತರಲ್ಲ ಅಂತ ಹೇಳಿದರು. ನಾನು ಯಡಿಯೂರಪ್ಪನವ್ರು ಲಿಂಗಾಯತರಕ್ಕಿಂತ ಹೆಚ್ಚಾಗಿ ಒಬ್ಬ ರೈತ ನಾಯಕ. ಯಡಿಯೂರಪ್ಪನವರು ನಾವು ವೀರಶೈವ ಲಿಂಗಾಯತ ಅನ್ನೋದಕ್ಕೆ ನಂಗೆ ಹೆಮ್ಮೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಹೋರಾಟಗಾರ, ಒಬ್ಬ ರೈತ ನಾಯಕ ಅಂತ ಹೇಳೋದಕ್ಕೆ ನಂಗೆ ಇನ್ನೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ರಾಜ್ಯದ ಜನ, ನಾನೇ ಮಾತಾಡ್ತಲ್ಲ, ರಾಜ್ಯದ ಜನ ಯಡಿಯೂರಪ್ಪರಲ್ಲಿ ನೋಡ್ತಕ್ಕಂಥದ್ದು ರೈತ ನಾಯಕನನ್ನು ನೋಡ್ತಾರೆ. ಅಫ್ಕೋರ್ಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮಾಸ್ ಲೀಡರ್ಸ್. ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ವಿಜೇಂದ್ರ ಅವರೇ, ಯತ್ನಾಳ್ ಅವರ ಉಚ್ಚಾಟದಲ್ಲಿ ನಿಮ್ಮ ಪಾತ್ರ ಏನು ಅಂತೇಳಿ ನಾನು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದ್ದೇನೆ. ನಿಮ್ಮ ಪಾತ್ರ ಇಲ್ಲದೆ ಅದು ಉಚ್ಚಾಟನೆ ಆಗಲಿಕ್ಕೆ ಇಲ್ಲ ಪ್ರಶ್ನೆನಿಲ್ಲ ರೀ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಕೇಂದ್ರದ ವರಿಷ್ಠರು ಆ ಸಂದರ್ಭದಲ್ಲಿ ಅವ್ರು ಉಚ್ಚಾಟನೆ ಮಾಡಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದಾಗಿತ್ತು. ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬೇಡ, ಆ ಥರ ಮಾಡೋದು ಬೇಡ, ಇನ್ನೊಂದು ಅವಕಾಶ ಕೊಡಿ, ಅವ್ರಿಗೆ ಹಿರಿಯರಿದ್ದಾರೆ, ಇನ್ನೊಂದು ಅವಕಾಶ ಕೊಟ್ಟು ನೋಡಿ ದಯವಿಟ್ಟು, ಆ ಥರ ಮಾಡೋದು ಬೇಡ ಅಂತೇಳಿ ನಾನು ಅದನ್ನು ತಡೆದಿರ್ತಕ್ಕಂಥದ್ದು ವಿಜೇಂದ್ರ ಬಿಟ್ಟರೆ ಬೇರೆ ಯಾರೂ ಅಲ್ಲ. ಆಮೇಲೆ ಕೇಂದ್ರದ ವರಿಷ್ಠರು ಕೂಡ ಅದಕ್ಕೆ ಅರ್ಥ ಮಾಡ್ಕೊಂಡು ಆಯಿತು ಅಂತೇಳಿ ಮತ್ತೊಂದು ಅವಕಾಶವನ್ನು ಕೊಡೋಂಥ ಪ್ರಯತ್ನ ಮಾಡಿದ್ರು. ಅವ್ರು ಸುಧಾರಿಸ್ಕೊಳ್ಳಿಲ್ಲ. ನಮ್ಮ ಜನಾಕ್ರೋಶ ಯಾತ್ರೆಯಲ್ಲಿ ಪ್ರತಿಯೊಬ್ಬ ನಾಯಕರು ಕೂಡ ಜೊತೆಲಿ ಬರ್ತಾ ಇದ್ದಾರೆ, ಜೋಡಿಸ್ಕೊಂಡಿದ್ದಾರೆ. ಭಾಳ ಉತ್ಸಾಹದಿಂದ ಈ ಒಂದು ಜನಾಕ್ರೋಶ ಯಾತ್ರೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅದು ಸಂತೋಷ ತರ್ತಕ್ಕಂಥ ವಿಚಾರ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋರಾಟದಲ್ಲಿ ನಾವು ಧುಮುಕಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.